ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು. ಇದೇ ಫೆಬ್ರವರಿ 14ನೇ ತಾರೀಕಿಂದ WPL ಸೀಸನ್ 3 ಶುರು ಆಗ್ತಿದೆ. ಯಾವ ರೀತಿ ಇದೆ WPL RCB ಟೀಮು, ಯಾರ್ಯಾರು ಮಿಸ್ ಆಗ್ತಿದ್ದಾರೆ, ಅದೇ ಹಳೆ ಟೀಮ್ ಇದೆಯಾ, ಇಲ್ಲ ಎಷ್ಟು ಜನ ಇದು ಇಂಜುರಿ ಕಾರಣದಿಂದ ಮಿಸ್ ಆಗ್ತಿದ್ದಾರೆ, ಪ್ರತಿಯೊಂದನ್ನು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಯಾರ್ಯಾರು ಹೊಸದಾಗಿ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ನೋಡ್ತಿದಿರೋ, ಬೇಗ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ಬನ್ನಿ, ಇವಾಗ RCB ಟೀಮ್ ಯಾವ ರೀತಿ ಇದೆ, ಯಾರ್ಯಾರು ಮಿಸ್ ಆಗ್ತಿದ್ದಾರೆ ಈ ಟೂರ್ನಮೆಂಟ್ ಗೆ, ಪ್ರತಿಯೊಂದನ್ನು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಲಾಸ್ಟ್ ಸೀಸನ್ WPL ಸೀಸನ್ 2 ಅಲ್ಲಿ ನಮ್ಮ ಅಪ್ಪು ಬಾಸ್ ಬರ್ತ್ಡೇ ದಿನದಂದೇ ನಮ್ಮ RCB ವುಮೆನ್ಸ್ ಟೀಮ್ ಕಪ್ ಹೊಡೆದಿದ್ದು. ಅದೇ ದಿನ ಫಿನಾಲೆ ಇದ್ದಿದ್ದು, ಮಾರ್ಚ್ 17ನೇ ತಾರೀಕು ಫಿನಾಲೆ ಇತ್ತು. ಅವತ್ತು RCB ಮೊದಲನೇ ಕಪ್ ಹೊಡೆದಿತ್ತು. ಇನ್ನು ಮೆನ್ಸ್ ಇನ್ನೂ ಒಂದ್ ಕಪ್ ಹೊಡೆದಿಲ್ಲ. RCB ವುಮೆನ್ಸ್ ಲಾಸ್ಟ್ ಸೀಸನ್ ಅಂದ್ರೆ ಸೆಕೆಂಡ್ ಸೀಸನ್, WPL ಸೆಕೆಂಡ್ ಸೀಸನ್ ಅಲ್ಲಿ ಲಾಸ್ಟ್ ಸೀಸನ್ RCB ಕಪ್ ಹೊಡೆದಿತ್ತು. ಇವಾಗ ಈ ಸೀಸನ್ ಅಲ್ಲಿ ಯಾರ್ಯಾರು ಮಿಸ್ ಆಗ್ತಿದ್ದಾರೆ ಅಂದ್ರೆ, ಈ ವರ್ಷ ಇಡೀ ಸೀಸನ್ ಮಿಸ್ ಆಗ್ತಿರೋದು ಸೋಫಿ ಮಲಿನಿ ಅವರು ಮತ್ತೆ ಸೋಫಿ ಡಿವೈನ್. ಮೇನ್ ಬೌಲರ್ ಮತ್ತೆ ಮೇನ್ ಬ್ಯಾಟರ್ ಅಂತಾನೆ ಹೇಳ್ಬೋದು. ಒಳ್ಳೆ ಬ್ಯಾಲೆನ್ಸ್ ತಂದು ಕೊಡ್ತಿದ್ರು ಟೀಮಿಗೆ. ಲಾಸ್ಟ್ ಸೀಸನ್ ನೀವು ನೋಡಿರ್ತೀರಾ, ಸೋಫಿ ಮಲಿನಿ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ. ಫಿನಾಲೆಲ್ಲೂ ಕೂಡ 3 ವಿಕೆಟ್ ತೆಗೆದಿದ್ದು. ಆಕ್ಚುಲಿ ಇವರು ಪವರ್ ಪ್ಲೇದಲ್ಲಿ ಎಕ್ಸ್ಟ್ರಾರ್ಡಿನರಿ ಬೌಲಿಂಗ್ ಆಗಿದ್ದು, ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಮೇನ್ ವಿಕೆಟ್ಸ್ ಎಲ್ಲ ಇವರೇ ತೆಗಿತಿದ್ದು. ಅಂತ ಬೌಲರ್ ಇಡೀ ಸೀಸನ್ ಮಿಸ್ ಆಗ್ತಿದ್ದಾರೆ. ಇಂಜುರಿ ಕಾರಣದಿಂದ ಇಡೀ ಸೀಸನ್ ಮಿಸ್ ಆಗ್ತಿದ್ದಾರೆ. ಇದು RCB ಹೊಡ್ತಾ ಅಂತಾನೆ ಹೇಳ್ಬೋದು. ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಮಾಡಿದಾರ, ಇವ್ರ ಜಾಗಕ್ಕೆ ಕರೆಕ್ಟ್ ಆಗಿ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ RCB ಹುಡುಕಿದಾರ, ಪ್ರತಿಯೊಂದನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇವಾಗ ಇವ್ರು ಮಿಸ್ ಆಗ್ತಿದ್ದಾರೆ, ಮತ್ತೆ ಸೋಫಿ ಡಿವೈನ್ ಕೂಡ ಮಿಸ್ ಆಗ್ತಿದ್ದಾರೆ. ಇಡೀ ಟೂರ್ನಮೆಂಟ್ ಅವರು ಕೂಡ ಆಡಲ್ಲ. ಅವರಿಗೂ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್, ಒಳ್ಳೆ ರಿಪ್ಲೇಸ್ಮೆಂಟ್ ನ RCB ಮಾಡಿದ್ದಾರೆ. ಅದ್ಯಾರು ಅಂತ ನೋಡ್ತಾ ಹೋಗೋಣ. ಮತ್ತೆ ಇಲ್ಲಿ ಆಶಾ ಶೋಭ್ನಾ ಮತ್ತೆ ಇವರು ಯಾರು, ನಮ್ಮ ಕನ್ನಡದ ಹುಡುಗಿ ಶ್ರೇಯಾಂಕಾ ಪಾಟೀಲ್, ಇವರಿಬ್ರು ಕೂಡ ಫಸ್ಟ್ ಮ್ಯಾಚ್ ಮಿಸ್ ಆಗೋ ಚಾನ್ಸಸ್ ಇದೆ. ಏನಕ್ಕಂದ್ರೆ ಅವರಿಗೂ ಕೂಡ ಇಂಜುರಿ ಇರೋ ಕಾರಣ ಫಸ್ಟ್ ಮ್ಯಾಚ್ ಮಿಸ್ ಆಗ್ಬೋದು. ಇವಾಗ ನೋಡಿ, 4 ಜನ ಫಸ್ಟ್ ಮ್ಯಾಚ್ ಮಿಸ್ ಆದ್ರೆ ಮೇನ್ ಎಕ್ಸ್ಪೀರಿಯನ್ಸ್ ಬ್ಯಾಟರ್ ಸೋಫಿ ಡಿವೈನ್ ಮಿಸ್ ಆಗ್ತಿದ್ದಾರೆ. ಮತ್ತೆ ಇವ್ರು 3 ಬೌಲರ್ ಲಾಸ್ಟ್ ಸೀಸನ್ WPL ಸೀಸನ್ 2 ಫಿನಾಲೆ ಅಲ್ಲಿ RCB ಪರವಾಗಿ 9 ವಿಕೆಟ್ ತೆಗಿತಾರೆ. ಫಿನಾಲೆಯಲ್ಲಿ 9 ವಿಕೆಟ್ ತೆಗಿತಾರೆ. 3 ವಿಕೆಟ್ ಸೋಫಿ ಮಲಿನಿ ಅವರು, 4 ವಿಕೆಟ್ ಶ್ರೇಯಾಂಕಾ ಪಾಟೀಲ್ ಅವರು, 2 ವಿಕೆಟ್ ಆಶಾ ಶೋಭ್ನಾ ಅವರು. ಇವ್ರು 3 ಕೂಡ RCB ಫಸ್ಟ್ ಮ್ಯಾಚ್ ಅಲ್ಲಿ ಇರಲ್ಲ. ಸೋಫಿ ಮಲಿನಿ ಇಡೀ ಟೂರ್ನಮೆಂಟ್ ಅಲ್ಲಿ ಇರಲ್ಲ. ಇವ್ರು 3 ಕೂಡ ಇವಾಗ ಫಸ್ಟ್ ಮ್ಯಾಚ್ ಅಲ್ಲಿ ಮಿಸ್ ಆಗ್ತಿದ್ದಾರೆ. RCB ಗೆ ಇನಾಗ್ರೇಷನ್ ಮ್ಯಾಚ್ ಇದೆ ಫೆಬ್ರವರಿ 14ನೇ ತಾರೀಕು. RCB ಗುಜರಾತ್ ಜೈಂಟ್ಸ್ ಜೊತೆ ಆಡ್ತಾರೆ. ಇಲ್ಲಿ ಆಕ್ಚುಲಿ 50-50 ಇರುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಈ ಮೇನ್ ಪ್ಲೇಯರ್ಸ್ ಮಿಸ್ ಆಗ್ತಿದ್ದಾರೆ ಫಸ್ಟ್ ಮ್ಯಾಚ್ ಗೆ. RCB ಗೆ ಚಾಲೆಂಜಿಂಗ್ ಆಗಿರುತ್ತೆ ಫಸ್ಟ್ ಮ್ಯಾಚ್. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಇವಾಗ ಇವ್ರ ಪ್ಲೇಸ್ ಗೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಇದೆಯಾ, RCB ಸ್ಕ್ವಾಡ್ ಯಾವ ರೀತಿ ಇದೆ ಈ ಸೀಸನ್ ಗೆ, ಪ್ರತಿಯೊಂದನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, RCB ಬ್ಯಾಟರ್ಸ್ ಡ್ಯಾನಿ ವ್ಯಾಟ್ ಇದ್ದಾರೆ, ಸಬಿನೇನಿ ಮೇಘನಾ ಇದ್ದಾರೆ, ಮತ್ತೆ ಸ್ಮೃತಿ ಮಂದಾನ ಇದ್ದಾರೆ. ಸ್ಮೃತಿ ಮಂದಾನ ಮತ್ತೆ ಸಬಿನೇನಿ ಮೇಘನಾ ಲಾಸ್ಟ್ ಸೀಸನ್ ಅಲ್ಲಿ ಓಪನರ್ ಆಗಿ ಕೂಡ ಕಂಡು ಬಂದಿದ್ಲು. ಇಲ್ಲಿ ಸ್ಮೃತಿ ಮಂದಾನ ಮತ್ತೆ ಸೋಫಿ ಡಿವೈನ್ ಬರ್ತಿದ್ಲು. ಒಂದೊಂದು ಮ್ಯಾಚ್ ಅಲ್ಲಿ ಸಬಿನೇನಿ ಮೇಘನಾ ಕೂಡ ಬಂದಿದ್ದಾರೆ ಓಪನರ್ ಆಗಿ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಲಾಸ್ಟ್ ಸೀಸನ್ ಅಲ್ಲಿ. ಡ್ಯಾನಿ ವ್ಯಾಟ್ ಆಕ್ಚುಲಿ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಂತಾನೆ ಹೇಳ್ಬೋದು ಸೋಫಿ ಡಿವೈನ್ ಅವ್ರ ಜಾಗಕ್ಕೆ. ಒಳ್ಳೆ ಬ್ಯಾಟರು, ಇಂಗ್ಲೆಂಡ್ ಪರವಾಗಿ ಓಪನರ್ ಬರ್ತಾರೆ. ಒಳ್ಳೆ ಬ್ಯಾಟಿಂಗ್ ಇದೆ, ಮತ್ತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದಾರೆ. 33 ಇಯರ್ಸ್ ಏಜ್ ಇವರಿಗೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇವರು ಕೂಡ ಓಪನರ್ ಬರೋ ಸಾಧ್ಯತೆ ಇರುತ್ತೆ. ನನ್ನ ಪ್ರಕಾರ ಈ ಸೀಸನ್ RCB ಓಪನರ್ಸ್ ಸ್ಮೃತಿ ಮಂದಾನ ಮತ್ತೆ ಡ್ಯಾನಿ ವ್ಯಾಟ್ ಬರೋ ಸಾಧ್ಯತೆ ಹೆಚ್ಚಿದೆ ಅಂತ ನನಗನ್ಸ್ತಿದೆ. ಇಲ್ಲ ಸಬಿನೇನಿ ಮೇಘನಾ ಬಂದು ಕೂಡ ಆಶ್ಚರ್ಯ ಏನಿಲ್ಲ. 1 ಡೌನ್ ಡ್ಯಾನಿ ವ್ಯಾಟ್ ಕೂಡ ಬರ್ಬೋದು. ನೋಡೋಣ ಏನ್ ಮಾಡ್ತಾರೆ RCB ಅಂತ. ಆಲ್ ರೌಂಡರ್ಸ್ ಲಿಸ್ಟ್ ನೋಡೋದಾದ್ರೆ RCB ಪರವಾಗಿ 11 ಜನ ಇದ್ದಾರೆ. ಫಸ್ಟ್ ಮ್ಯಾಚ್ ಅಲ್ಲಿ ಆಶಾ ಶೋಭ್ನಾ ಅವರು ಮಿಸ್ ಆಗ್ಬೋದು. ಇವರು ಆಲ್ ರೌಂಡರ್ಸ್ ಲಿಸ್ಟ್ ಗೆ ಬರ್ತಾರೆ. ಬಟ್ ಮೇನ್ ಆಗಿ ಬೌಲಿಂಗ್ ಆಲ್ ರೌಂಡರ್ ಅಂತಾನೆ ಹೇಳ್ಬೋದು. ಒಳ್ಳೆ ಲೆಗ್ ಸ್ಪಿನ್ ಮಾಡ್ತಾರೆ. ಲಾಸ್ಟ್ ಸೀಸನ್ ನೀವು ನೋಡಿರ್ತೀರಾ, ಒಳ್ಳೆ ಬೌಲರ್ ಕೂಡ. ಇವ್ರು ಫಸ್ಟ್ ಮ್ಯಾಚ್ ಮಿಸ್ ಆಗೋ ಸಾಧ್ಯತೆ ಇದೆ. ಆಲ್ ರೌಂಡರ್ಸ್ ಲಿಸ್ಟ್ ಅಲ್ಲಿ ಸೆಕೆಂಡ್ ಪ್ಲೇಯರ್ ಚಾರ್ಲಿ ಡೀನ್ ಅವರು. ಇವರು ಕೂಡ ಆಫ್ ಬ್ರೇಕ್ ಬೌಲರ್, ಇಂಗ್ಲೆಂಡ್ ಪ್ಲೇಯರ್, ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಇವ್ರು ಆಫ್ ಬ್ರೇಕ್ ಬೌಲರ್ ಆಗಿರೋ ಕಾರಣ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ನೋಡಬಹುದು. ಸೋಫಿ ಮಲಿನಿ ಅವ್ರ ಜಾಗಕ್ಕೆ ಇವ್ರನ್ನ ತರೋ ಸಾಧ್ಯತೆ ಇರುತ್ತೆ. ಎಲಿಸ್ ಪೆರಿ ಅವರು ನೀವು ನೋಡಿರ್ತೀರಾ, ಲಾಸ್ಟ್ ಸೀಸನ್ AB ಡಿವಿಲಿಯರ್ಸ್ ಅಂತಾನೆ ಹೇಳ್ಬೋದು RCB ಪರವಾಗಿ. ಆ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟು RCB ಕಪ್ ಗೆಲ್ಲೋ ಕಾರಣ ಇವ್ರ ಮೇನ್ ಅಂತಾನೆ ಹೇಳ್ಬೋದು. ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂದಿತ್ತು ಇವ್ರ ಕಡೆ. ಆಲ್ ರೌಂಡರ್, ಬೌಲಿಂಗ್ ಕೂಡ ಒಳ್ಳೆ ರೀತಿ ಮಾಡಿದ್ದು ಲಾಸ್ಟ್ ಸೀಸನ್ ಅಲ್ಲಿ. ಎಕ್ಸೆಪ್ಷನಲ್ ಬ್ಯಾಟಿಂಗ್ ಆಡಿದ್ದು ಲಾಸ್ಟ್ ಸೀಸನ್ ಅಲ್ಲಿ. ಒಂದ್ ಬಾಲ್ ಹೋಗಿ ಕಾರಿ ಕೂಡ ಬಿದ್ದಿತ್ತು ಅಲ್ಲಿ ಲಾಸ್ಟ್ ಸೀಸನ್ ನೀವು ನೋಡಿರ್ತೀರಾ. ಒಳ್ಳೆ ಮಿಡ್ಲ್ ಆರ್ಡರ್ ಬ್ಯಾಟರ್, ಮತ್ತೆ ಗೇಮ್ ನ ಫಿನಿಶ್ ಮಾಡೋ ತಾಕತ್ ಇವರಲ್ಲಿದೆ. ನೋಡೋಣ ಈ ಸೀಸನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಮತ್ತೆ ಇಲ್ಲಿ ಜೋರ್ಜೆ ವಾರಂ ಲಾಸ್ಟ್ ಸೀಸನ್ ಕೂಡ RCB ಪರವಾಗಿ ಆಡಿದ್ರು. ಇವರು ಲೆಗ್ ಸ್ಪಿನ್ ಬೌಲರ್. ಆಶಾ ಶೋಭ್ನಾ ಅವರಿಗೆ ರೀಪ್ಲೇಸ್ಮೆಂಟ್ ಅಂತ ನೋಡಬಹುದು RCB ಟೀಮ್ ಅಲ್ಲಿ. ಇವ್ರು ಲಾಸ್ಟ್ ಸೀಸನ್ ಆಡಿದ್ರು, ಒಳ್ಳೆ ಕಾಂಟ್ರಿಬ್ಯೂಷನ್ ಕೂಡ ಕೊಟ್ಟಿದ್ರು. ಮತ್ತೆ ಬ್ಯಾಟಿಂಗ್ ಅಲ್ಲಿ ಲೋವರ್ ಡೌನ್ ಆರ್ಡರ್ ಕೂಡ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ ಇವರು. ನೆಕ್ಸ್ಟ್ ಹೆದರ್ ಗ್ರಾಮ್ ಅವರು. ಇವರು ಕೂಡ ಆಸ್ಟ್ರೇಲಿಯನ್ ಕ್ರಿಕೆಟರ್, ರೈಟ್ ಹ್ಯಾಂಡ್ ಬ್ಯಾಟರ್, ಮತ್ತೆ ರೈಟ್ ಆರ್ಮ್ ಮೀಡಿಯಂ ಫಾಸ್ಟ್ ಮಾಡ್ತಾರೆ ಇವರು. ನೆಕ್ಸ್ಟ್ ಜೋಶಿತ್ ಅವರು. ಇವ್ರನ್ನ ನೀವು ನೋಡಿರ್ತೀರ, ರೀಸೆಂಟ್ ಆಗಿ ಅಂಡರ್ 19
ಟೀಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಇವ್ರು ಆಕ್ಚುಲಿ ಪವರ್ ಪ್ಲೇ ದಲ್ಲಿ ಬೌಲಿಂಗ್ ನ ಶೇರ್ ಮಾಡ್ತಾರೆ. ಇವರಿಗೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚಾನ್ಸ್ ಸಿಗುತ್ತಾ ನೋಡೋಣ. ಈ ಸೀಸನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಅಂಡರ್-19 ಟೀಮ್ ಅಲ್ಲಿ. ನೆಕ್ಸ್ಟ್ ಕನಿಕಾ ಹೂಜ್ ಅವರು, ಇವರು ಒಂಥರ ಪಾಕೆಟ್ ಡೈನಮೋ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ಯಾವ ರೀತಿ ರಿಂಕು ಸಿಂಗ್ ಅವರು ಬ್ಯಾಟಿಂಗ್ ಆಡ್ತಾರಲ್ಲ ಅದೇ ರೀತಿ ಆಡ್ತಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಲಾಸ್ಟ್ ಸೀಸನ್ ಅಲ್ಲಿ, ಅದು ಮುಂಚೆ ಸೀಸನ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು RCB ಪರವಾಗಿ. ಒಳ್ಳೆ ಬ್ಯಾಟರ್ ಅಂತಾನೆ ಹೇಳ್ಬೋದು. ಮತ್ತೆ ರೈಟ್ ಆರ್ಮ್ ಆಫ್ ಬ್ರೇಕ್ ಬೌಲಿಂಗ್ ಕೂಡ ಮಾಡ್ತಾರೆ ಇವರು. ನೆಕ್ಸ್ಟ್ ಕಿಮ್ ಗಾರ್ತ್ ಅವರು, ಇವರು ರೈಟ್ ಆರ್ಮ್ ಮೀಡಿಯಂ ಬೌಲರ್, ರೈಟ್ ಹ್ಯಾಂಡ್ ಬೌಲಿಂಗ್ ಕೂಡ ಮಾಡ್ತಾರೆ. ಇವರು ಕೂಡ ಐರಿಷ್ ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್. ಇವರು ಲಾಸ್ಟ್ 2019 ವರೆಗೂ ಐರ್ಲೆಂಡ್ ಪರವಾಗಿ ಆಡಿದ್ದು, ಅದಾದ್ಮೇಲೆ ಆಸ್ಟ್ರೇಲಿಯನ್ ಇಂಟರ್ನ್ಯಾಷನಲ್ ಟೀಮ್ ಅಲ್ಲಿ ಆಡಿದ್ದಾರೆ. ಒಳ್ಳೆ ಪ್ಲೇಯರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರೇಮ ರಾವತ್ ಅವರು, ಇವರಿಗೆ 1 ಕೋಟಿಗಿಂತ ಹೆಚ್ಚು RCB ಬಿಡ್ ಮಾಡಿ ಅವ್ರನ್ನ RCB ಟೀಮ್ ಗೆ ತಗೊಂಡಿದ್ದು. ಒಳ್ಳೆ ಆಲ್ರೌಂಡರ್, ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಮಾಡ್ತಾರೆ ಇವರು. ನೆಕ್ಸ್ಟ್ ರಾಘವಿ ಬಿಸ್ತ್ ಅವರು ರೀಸೆಂಟ್ ಆಗಿ RCB ಒಂದು ಪ್ರಾಕ್ಟೀಸ್ ಮ್ಯಾಚ್ ನ ಅಪ್ಲೋಡ್ ಮಾಡಿರ್ತಾರೆ ಯೂಟ್ಯೂಬ್ ಅಲ್ಲಿ, ನೀವು ನೋಡಿರ್ತೀರಾ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ರಿಚಾ ಜೋಶ್ ಅವ್ರ ಜೊತೆಗೆ ಒಳ್ಳೆ ಬ್ಯಾಟಿಂಗ್ ಆಡಿ ಅರೌಂಡ್ 55-56 ರನ್ಸ್ ನ ಹೊಡಿತಾರೆ. ಒಳ್ಳೆ ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ಇವರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡೋ ಸಾಧ್ಯತೆ ಇರುತ್ತೆ. ರಾಘವಿ ಬಿಸ್ತ್ ಅವ್ರನ್ನ ಹಾಕೊಬಹುದು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಅಂತ ನನಗನ್ಸ್ತಿದೆ. ನೋಡೋಣ ಯಾವ ರೀತಿ ಮಾಡ್ತಾರೆ ಟೀಮ್ ನ ಪ್ಲೇಯಿಂಗ್ ಲೆವೆನ್ ಅಂತ RCB. ನೆಕ್ಸ್ಟ್ ನಮ್ಮ ಕರ್ನಾಟಕದ ಪ್ಲೇಯರ್ ಶ್ರೇಯಾಂಕ ಪಾಟೀಲ್ ಅವರು ಫಸ್ಟ್ ಮ್ಯಾಚ್ ಮಿಸ್ ಆಗೋ ಸಾಧ್ಯತೆ ಇದೆ. ಇವ್ರಿಗೆ ಇಂಜುರಿ ಇರೋ ಕಾರಣ ಇವರು ಲಾಸ್ಟ್ ಸೀಸನ್ ಅಲ್ಲಿ ಡೆತ್ ಬೌಲರ್ ಆಗಿ ಒಳ್ಳೆ ಬೌಲಿಂಗ್ ಮಾಡಿದ್ಲು. ಡೆತ್ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು. ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು, ಮತ್ತೆ ಡೀಸೆಂಟ್ ಆಗಿ ಬ್ಯಾಟಿಂಗ್ ಕೂಡ ಆಡ್ತಾರೆ. ಲೋ ಡೌನ್ ಆರ್ಡರ್. ನೋಡೋಣ ಇವರು ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ RCB ಟೀಮಿಗೆ. ಸೆಕೆಂಡ್ ಮ್ಯಾಚ್ ಇಂದ ಏನಾದ್ರು ಅವೈಲಬಲ್ ಇರ್ತಾರ ಅಂತ ನೋಡೋಣ. ಇವ್ರು ಫಸ್ಟ್ ಮ್ಯಾಚ್ ಗಂತೂ ಇಂಜುರಿ ಇಂದ ಹೊರಗೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ. ವಿಕೆಟ್ ಕೀಪರ್ ಆಗಿ ರಿಚಾ ಘೋಷ್ ಅವರು ಒಳ್ಳೆ ಪ್ಲೇಯರ್, ಒಳ್ಳೆ ಫಿನಿಶರ್. ಲಾಸ್ಟ್ ಸೀಸನ್ ಕೂಡ ಒಳ್ಳೆ ಬ್ಯಾಟಿಂಗ್ ಆಡಿದ್ದು, ಅದಾದ್ಮೇಲೆ ಇಂಡಿಯನ್ ಟೀಮಿಗೂ ಕೂಡ ಒಳ್ಳೆ ಫಿನಿಶರ್ ಆಗಿ ಕಂಡು ಬಂದಿದ್ದಾರೆ. ಈ ಸೀಸನ್ ಕೂಡ ಅವ್ರ ಬ್ಯಾಟ್ ಇಂದ ರನ್ಸ್ ಬರುತ್ತೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಒಳ್ಳೆ ಫಿನಿಶರ್ ಆಗಿ ಕಂಡು ಬರ್ತಾರೆ ಅಂತ ನನಗನ್ಸ್ತಿದೆ. ಈ ಸೀಸನ್ ಕಾದ್ ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಇಲ್ಲಿ ಬೌಲರ್ಸ್ ನೋಡೋದಾದ್ರೆ ಏಕ್ತಾ ಬಿಶ್ತ್ ಅವರಿದ್ದಾರೆ, ಜಾಗ್ರಿ ಪವಾರ್ ಅವರಿದ್ದಾರೆ, ಮತ್ತೆ ರೇಣುಕಾ ಸಿಂಗ್ ಅವರಿದ್ದಾರೆ. ರೇಣುಕಾ ಸಿಂಗ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇದ್ದೇ ಇರ್ತಾರೆ. ಅವ್ರ ಜೊತೆಗೆ ಏಕ್ತಾ ಬಿಶ್ತ್ ಅವರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಬರೋ ಸಾಧ್ಯತೆ ಇದೆ. ಒಳ್ಳೆ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬೌಲರ್, ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ. ಮತ್ತೆ ಜಾಗ್ರಿ ಪವರ್ ಅವರು ಕೂಡ ರೈಟ್ ಆರ್ಮ್ ಆಫ್ ಬ್ರೇಕ್ ಬೌಲರ್. ಇವರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇರೋ ಸಾಧ್ಯತೆ ಕಡಿಮೆ ಅಂತ ನನಗನ್ಸ್ತಿದೆ. ರೇಣುಕಾ ಸಿಂಗ್ ಅವರು ಮತ್ತೆ ಏಕ್ತಾ ಬಿಶ್ತ್ ಅವರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇರ್ತಾರೆ ಅಂತ ನನಗನ್ಸ್ತಿದೆ. ನೋಡೋಣ ಯಾವ ರೀತಿ ಟೀಮ್ ಫಾರ್ಮ್ ಮಾಡ್ತಾರೆ RCB ಅವರು ಅಂತ. ಫೆಬ್ರವರಿ 14ನೇ ತಾರೀಕು ಇನಾಗ್ರೇಷನ್ ಮ್ಯಾಚ್ RCB ಆಡ್ತಿದ್ದಾರೆ ಗುಜರಾತ್ ಜೈಂಟ್ಸ್ ಅವ್ರ ವಿರುದ್ಧ. RCB ಗೆಲ್ತಾರ ಅಥವಾ ಗುಜರಾತ್ ಜೈಂಟ್ಸ್ ಒಳ್ಳೆ ಟೀಮ್ ಇದೆ ಗುರು. ಲಾಸ್ಟ್ ಸೀಸನ್ ಕೂಡ ಅವರು ಒಳ್ಳೆ ಟೀಮ್ ಇಟ್ಕೊಂಡು ಚೆನ್ನಾಗಿ ಆಡ್ಲಿಲ್ಲ ಅಷ್ಟೇ, ಒಳ್ಳೆ ಟೀಮ್ ಇದೆ. ಅವರು ಕೂಡ ಟಫ್ ಫೈಟ್ ಕೊಡ್ತಾರೆ. RCB ಗೆ 50-50 ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಶ್ರೇಯಾಂಕ ಪಾಟೀಲ್ ಅವರು ಮತ್ತೆ ಆಶಾ ಶೋಭನ್ ಅವರು ಮಿಸ್ ಆಗ್ತಿದ್ದಾರೆ. ಸೋಫಿ ಮೆಲಿನ್ ಅವರು ಒಂಥರ ಈ ಸೀಸನ್ ಗೆ ಎಕ್ಸ್ಪೆನ್ಸಿವ್ ಮಿಸ್ ಅಂತಾನೆ ಹೇಳ್ಬೋದು RCB ಗೆ. ಅವ್ರ ಪ್ಲೇಸ್ ಅಲ್ಲಿ ಯಾರು ರೀಪ್ಲೇಸ್ಮೆಂಟ್ ಆಗಿ ಬಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕಾದ್ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದಾರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.